ಕ್ವೆಶನ್ ಬಂದು ರೇಷಿಯೋ ಮೇಲಿರುವಂತಹ ಕ್ವೆಶನ್. ಈ ರೀತಿ ಕ್ವೆಶನ್ಸ್ನು ಕೂಡ ಕೇಳ್ತಾರೆ ರೇಷಿಯೋ ಮೇಲೆ. ಸೊ ಹಾಗಾಗಿ ಇದ್ರ ಮೇಲೆ ಕೂಡ ಗಮನ ಹರಿಸಬೇಕು. ದ ರೇಷಿಯೋ ಆಫ್ 11th term to the 18th term of an AP is 2:3. Find the ratio of 5th term to the 21st term. Also find the ratio of the sum of first 5 terms to the first 21 terms ಅಂತ ಕೇಳಿದ್ದಾರೆ. CBSE 2023 ನಲ್ಲಿ ಕೇಳಿರುವಂತಹ ಕ್ವೆಶ್ಚನ್. ಸೊ ದ ರೇಷಿಯೋ ಆಫ್ 11th term to the 18th term ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ AN is equal to ಫಾರ್ಮುಲಾ ಏನಂದ್ರೆ A ಪ್ಲಸ್ n - 1 ಇಂಟು ಡಿ. ನೋಡಿ ಇಲ್ಲಿ n ಇತ್ತು ಅಂದರೆ ಇಲ್ಲಿ n - 1 ಇರುತ್ತೆ. ಇಲ್ಲಿ 10 ಇತ್ತು ಅಂತಂದರೆ 9 ಆಗುತ್ತೆ, 11 ಇತ್ತು ಅಂದರೆ 10 ಆಗುತ್ತೆ, ಈ ರೀತಿ. ಸೊ ಹಾಗಾದರೆ A ಪ್ಲಸ್ 11th ಟರ್ಮ್ A11th ಟರ್ಮ್ ಡಿವೈಡೆಡ್ ಬೈ A18th ಟರ್ಮ್ನ ರೇಷಿಯೋ ಎಷ್ಟಾಗುತ್ತೆ ಅಂದರೆ 2:3. A11th ಟರ್ಮ್ನ nth ಟರ್ಮ್ನ A ಪ್ಲಸ್ n - 1 ಇಂಟು ಡಿ ಅಂತ ಬರ್ಕೊಂಡಿದ್ದೀನಿ. A11th ಟರ್ಮ್ ಏನಾಗುತ್ತೆ A ಪ್ಲಸ್ 10d ಆಯಿತು, ಡಿವೈಡೆಡ್ ಬೈ ಅದೇ ಥರ A ಪ್ಲಸ್ 17d ವಿಚ್ ಇಸ್ ಈಕ್ವಲ್ ಟು 2/3. ಎರಡನ್ನೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. A ಪ್ಲಸ್ 10d ಆಫ್ 3 ವಿಲ್ ಬಿ ಈಕ್ವಲ್ ಟು 2 ಟೈಮ್ಸ್ ಆಫ್ A ಪ್ಲಸ್ 17d. ಸೊ 3A ಪ್ಲಸ್ 10 ಇಂಟು 3d ಅಂದರೆ 30d ಈಸ್ ಈಕ್ವಲ್ ಟು 2A 17 2s 34d ಆಯಿತು. ಸೊ ಏನ ನಾವು ಈ ಕಡೆ ತಗೊಬರೋಣ, 2A ಈ ಕಡೆ ತಗೊಬರೋಣ. ಆಗ 3A ಮೈನಸ್ 2A ವಿಚ್ ಇಸ್ ಈಕ್ವಲ್ ಟು 34d ಮೈನಸ್ 30d ಆಯಿತಾ. 3A ಮೈನಸ್ 2A ಅಂದರೆ ಎಷ್ಟು A ಈಸ್ ಈಕ್ವಲ್ ಟು 34 ಮೈನಸ್ 30 ಅಂದರೆ 4. ಇದು ವೆರಿ 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 ಇಂಪಾರ್ಟೆಂಟ್, ಸರಿನಾ. ಈಗ ಅವ್ರೇನಂತ ಕೇಳಿದ್ದಾರೆ, ನಮಗೆ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ನೆಕ್ಸ್ಟು ಫೈಂಡ್ ದ ರೇಷಿಯೋ ಆಫ್ ದ ಟರ್ಮ್ 5th term to the 21st term ಅಂತ ಕೇಳಿದ್ದಾರೆ. ಅಂದರೆ A5 ಡಿವೈಡೆಡ್ ಬೈ A21ನ ಫೈಂಡ್ ಔಟ್ ಮಾಡಬೇಕು. A5ನ ಏನಂತ ಬರಿಬೋದು, A ಪ್ಲಸ್ 4d ಅಂತ ಹೇಳಿ ಬರಿಬೋದು. A21st ಟರ್ಮ್ನ A ಪ್ಲಸ್ 20d ಅಂತ ಹೇಳಿ ಬರ್ಕೋತೀವಿ. ಸೊ ಈಗ ನೋಡಿ, A ಪ್ಲಸ್ 4d ಜಾಗಕ್ಕೆ ಏನನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, ಏನ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, ಪ್ಲಸ್ A ಪ್ಲಸ್ ಈ 20dನ ಏನಂತ ಬರ್ಕೋಬೋದು 5 ಇಂಟು 4d. ಸೊ A5 ಬೈ A21st ವಿಲ್ ಬಿ ಈಕ್ವಲ್ ಟು A ಪ್ಲಸ್ C ಅಂದರೆ 2A ಬೈ A ಪ್ಲಸ್ 4d ಜಾಗಕ್ಕೆ ಏನನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ನಾನು A. ಆವಾಗ 2A ಬೈ A ಪ್ಲಸ್ 5A ಪ್ಲಸ್ಗೆ 6A, A ಕ್ಯಾನ್ಸಲ್, 2 1s 2 3s, ಇಟ್ ಈಸ್ ಈಕ್ವಲ್ ಟು 1/3. ಹಾಗಾದರೆ A5 ಇಷ್ಟು A21ನ ರೇಷಿಯೋ ಎಷ್ಟಾಯಿತು, 1:3 ಆಯಿತು, ಸರಿನಾ. ಈಗ ನೆಕ್ಸ್ಟ್ ನಾವು ಆಲ್ಸೋ ಫೈಂಡ್ ದ ರೇಷಿಯೋ ಆಫ್ ಅಂತ ಕೇಳಿದರೆ ಫಸ್ಟ್ 5 ಟರ್ಮ್ಸ್ ಟು ದ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಅಂತ. ಅಂದರೆ S5 ಡಿವೈಡೆಡ್ ಬೈ S21ನ ಕ್ಯಾಲ್ಕುಲೇಟ್ ಮಾಡಬೇಕು. S21 ಡಿವೈಡೆಡ್ ಬೈ S5 ಡಿವೈಡೆಡ್ ಬೈ S21 ಫಾರ್ಮುಲಾ ಏನಾಗುತ್ತೆ, SN ಇಸ್ ಈಕ್ವಲ್ ಟು ನಮಗೆ ಗೊತ್ತಿದೆ ಫಾರ್ಮುಲಾ ಏನಂದರೆ SN ವಿಲ್ ಬಿ ಈಕ್ವಲ್ ಟು n/2 ಟೈಮ್ಸ್ ಆಫ್ 2A ಪ್ಲಸ್ n - 1 ಇಂಟು d ಈಸ್ ದ ಫಾರ್ಮುಲಾ. ಸೊ S5ನ ಹಿಂಗೆ ಬರ್ಕೊತೀವಿ, 5 ಡಿವೈಡೆಡ್ ಬೈ 2 ಇಂಟು 2A ಪ್ಲಸ್ 4d ಓಕೆನಾ, ಹೋಲ್ ಡಿವೈಡೆಡ್ ಬೈ ಇದೆಷ್ಟಾಗುತ್ತೆ S21 ಅಂದರೆ 21/2 ಇಂಟು 2A ಪ್ಲಸ್ 21 ಅಂತಂದರೆ 20d. ಈ ಟು ಕ್ಯಾನ್ಸಲ್ ಆಯಿತು. S5 ಡಿವೈಡೆಡ್ ಬೈ S21 ವಿಲ್ ಬಿ ಈಕ್ವಲ್ ಟು 5 ಡಿವೈಡೆಡ್ ಬೈ 21. ಸೊ 2A ಪ್ಲಸ್ 4d ಜಾಗಕ್ಕೆ ಏನನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು A ಡಿವೈಡೆಡ್ ಬೈ 2A ಪ್ಲಸ್ 5 ಇಂಟು 4d. ಸೊ S5 ಡಿವೈಡೆಡ್ ಬೈ S21 ವಿಲ್ ಬಿ ಈಕ್ವಲ್ ಟು 5 ಡಿವೈಡೆಡ್ ಬೈ 21 ಇಂಟು 2A ಪ್ಲಸ್ A ಅಂದರೆ 3A ಡಿವೈಡೆಡ್ ಬೈ 2A ಪ್ಲಸ್ 5 ಇಂಟು A. ಸೊ ಇದೇನಾಗುತ್ತೆ ಅಂದರೆ 5 ಡಿವೈಡೆಡ್ ಬೈ 21 ಇಂಟು 3A ಡಿವೈಡೆಡ್ ಬೈ 5A ಪ್ಲಸ್ 2A ಅಂತಂದರೆ 7A. ಸೊ ಈ 7 ಏನಾಯಿತು, ಕ್ಯಾನ್ಸಲ್ ಆಯಿತು. 3 1s 3 7s. ಸೊ ಎಷ್ಟಾಗುತ್ತೆ ಅಂದರೆ 5/49
ಹೌದಲ್ವಾ? ಸೊ ಹಾಗಾದರೆ S5:S21 ರೇಷಿಯೋ 5:49 ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಓಕೆನಾ?